ಒಂದೆಡೆ ಜಿಯೋ ಫಿನಾನ್ಸ್ ಡಿಮರ್ಜರ್ ನಂತರ 3,216 ರೂಪಾಯಿಯ ಆಲ್ ಟೈಮ್ ಹೈ ತಲುಪಿದ ರಿಲಯನ್ಸ್ ಷೇರುಗಳು ನಂತರ ಷೇರು ವಿಭಜನೆ ಅಥವಾ ಸ್ಪ್ಲಿಟ್ ಆದರೂ ಕೂಡ ಇಂದು 20%ಗೂ ಹೆಚ್ಚಿನ ಕುಸಿತ ಕಂಡು ಸುಮಾರು 1,250 ಆಸುಪಾಸಿನಲ್ಲಿದೆ. ದೇಶದ ಅತಿದೊಡ್ಡ ಕಂಪನಿಯಾಗಿರುವ ರಿಲಯನ್ಸ್ ಇಂಡಸ್ಟ್ರೀಸ್ ನಿಫ್ಟಿ 50ಯಲ್ಲಿ ಸುಮಾರು 9% ಪಾಲನ್ನು ಹೊಂದಿದ್ದರೆ ಸೆನ್ಸೆಕ್ಸ್ 30ಯಲ್ಲಿ ಸುಮಾರು 11% ಪಾಲನ್ನು ಪಡೆದಿದೆ. ಇತಿಹಾಸದಲ್ಲಿ ಕೇವಲ 5ನೇ ಬಾರಿ 20ಕ್ಕೂ ಹೆಚ್ಚಿನ ಕರೆಕ್ಷನ್ ನೀಡಿದ್ದು ಇದರ ಕಾರಣ ಮತ್ತು ವ್ಯಾಲ್ಯೂ ಇನ್ವೆಸ್ಟಿಂಗಿಗೆ ಇದೊಂದು ಒಳ್ಳೆಯ ಅವಕಾಶವೇ ಎಂದು ನೋಡೋಣ. ಮೊದಲಿಗೆ ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ 2022 ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಸುಮಾರು 30,000 ಕೋಟಿ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಹೊಂದಿದ್ದ ರಿಲಯನ್ಸ್ ನೋಡುತ್ತಾ ಒಂದೇ ವರ್ಷದಲ್ಲಿ ಸುಮಾರು 40,000 ಕೋಟಿಯನ್ನು ತಲುಪಿತ್ತು. ಅಂದರೆ ಸುಮಾರು 33% ಹೆಚ್ಚಳವಾಗಿ ಅದ್ಭುತ ಪ್ರೋಗ್ರೆಸ್ ಕಂಡಿತ್ತು. ಆದರೆ ನಂತರದ ಒಂದು ವರ್ಷದಲ್ಲಿ ಯಾವುದೇ ಹೆಚ್ಚಿನ ಬೆಳವಣಿಗೆ ಕಾಣದೆ 40,000 ಕೋಟಿಯ ರೇಂಜ್ ನಲ್ಲಿಯೇ ಇದೆ. ಇನ್ನು ಪಿಬಿಟಿ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮತ್ತು ನೆಟ್ ಪ್ರಾಫಿಟ್ ನಲ್ಲಿಯೂ ಅದೇ ಕತೆ. ಸಾಮಾನ್ಯವಾಗಿ ಬೇರೆ ಕಂಪನಿಯ ಬಗ್ಗೆ ನೋಡೋದಾದರೆ ಕೇವಲ ಕನ್ಸಾಲಿಡೇಟ್ ರಿಪೋರ್ಟ್ ನೋಡಿದ್ರೆ ಸಾಕಾಗುತ್ತಿತ್ತೇನೋ. ಆದರೆ ರಿಲಯನ್ಸ್ ವಿಚಾರ ಬಂದಾಗ ಅದರ ಪ್ರಮುಖ ಬಿಸಿನೆಸ್ ಗಳನ್ನು ಸಪರೇಟ್ ಆಗಿ ನೋಡಬೇಕಿದೆ. ಅವುಗಳಲ್ಲಿ ಪ್ರಮುಖವಾಗಿ O2C ಸೆಕ್ಟರ್ ನಲ್ಲಿ ಮುಂದುವರೆದ ಒತ್ತಡ, ಒಂದೆಡೆ ನವೀಕರಿಸಬಹುದಾದ ಇಂಧನ ಮೂಲಗಳ ಕಡೆ ಹೆಚ್ಚಿದ ಜನರ ಒಲವು, ಯುರೋಪ್ ಮತ್ತು ಅಮೆರಿಕದಂತಹ ಮುಂದುವರೆದ ದೇಶಗಳಲ್ಲಿ ವಿಧಿಸಿದ ಹೆಚ್ಚುವರಿ ತೆರಿಗೆಯಿಂದಾಗಿ ಇಂದು ಸಾಂಪ್ರದಾಯಿಕ ತೈಲ ಶುದ್ಧೀಕರಣ ಘಟಕಗಳ ಮೇಲೆ ಒತ್ತಡ ಹೆಚ್ಚುತ್ತಿದೆ. ಒಂದೆಡೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಿಂದಾಗಿ ಭಾರತಕ್ಕೆ ಕಡಿಮೆ ದರದಲ್ಲಿ ಕಚ್ಚಾ ತೈಲ ದೊರಕಿತು. ಇದಲ್ಲದೆ ರಷ್ಯಾ ಮೇಲಿನ ಬ್ಯಾನ್ ನಿಂದಾಗಿ ವಿದೇಶಗಳಲ್ಲಿ ಹೆಚ್ಚಿದ ಬೇಡಿಕೆಯಿಂದಾಗಿ ಭಾರತದ ದೊಡ್ಡ ಆಯಿಲ್ ರಿಫೈನರಿ ಹೊಂದಿರುವ ರಿಲಯನ್ಸ್ ಇದರಿಂದ ಬಹಳ ಲಾಭ ಪಡೆಯುವ ಅದೃಷ್ಟ ಪಡೆದಿತ್ತು. ಆದರೆ ಇದಕ್ಕೆ ಕೇಂದ್ರ ಸರ್ಕಾರ ವಿಧಿಸಿದ ವಿಂಡ್ ಫಾಲ್ ಟ್ಯಾಕ್ಸ್ ಬಹುದೊಡ್ಡ ಹೊಡೆತವನ್ನು ನೀಡಿತು. ವಿಂಡ್ ಫಾಲ್ ಟ್ಯಾಕ್ಸ್ ಎಂದರೆ ಯಾವುದಾದರೂ ಸೆಕ್ಟರ್ ಗಳಲ್ಲಿ ಒಂದು ವೇಳೆ ಅತಿಯಾದ ಲಾಭ ಪಡೆಯುವ ಕಡೆ ತೆರಳಿದರೆ ಆಗ ಸರ್ಕಾರ ಅವುಗಳ ಮೇಲೆ ವಿಂಡ್ ಫಾಲ್ ಟ್ಯಾಕ್ಸ್ ವಿಧಿಸುತ್ತದೆ. ಕೆಲವು ಖಾಸಗಿ ಮಾಧ್ಯಮಗಳ ಪ್ರಕಾರ ಅಂದಾಜು ಕಂಪನಿಯ 5% ರೆವಿನ್ಯೂ ವಿಂಡ್ ಫಾಲ್ ಟ್ಯಾಕ್ಸ್ ನ ಪಾಲಾಗಿದೆ. ಇನ್ನು ರಿಲಯನ್ಸ್ ರಿಟೇಲ್ ಬಿಸಿನೆಸ್ ನೋಡೋದಾದ್ರೆ ಕಳೆದ ಒಂದು ವರ್ಷದಲ್ಲಿ ಹೆಚ್ಚಿದ ಇನ್ಫ್ಲೇಷನ್ ನಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯಲಿಲ್ಲ. ಇದರಿಂದಾಗಿ ಕಳೆದ ವರ್ಷ 3,000ಕ್ಕೂ ಮಿಕ್ಕಿದ ಹೊಸ ಶಾಪ್ ಗಳನ್ನು ಓಪನ್ ಮಾಡಿದ ರಿಲಯನ್ಸ್ ಈ ವರ್ಷ ಕೇವಲ 500 ಹೊಸ ಶಾಪ್ ಗಳನ್ನು ಮಾತ್ರ ಓಪನ್ ಮಾಡಿದೆ. ಇದೇ ರೀತಿ ಜಿಯೋ ನೋಡೋದಾದ್ರೆ ಇತ್ತೀಚೆಗೆ ಹೆಚ್ಚಿಸಿದ ರೀಚಾರ್ಜ್ ದರದಿಂದಾಗಿ ಆರ್ಪು ಆವರೇಜ್ ರೆವೆನ್ಯೂ ಪರ್ ಯೂಸರ್ ಅಂದರೆ ಒಂದು ತಿಂಗಳಿಗೆ ಒಬ್ಬ ಕಸ್ಟಮರ್ ನಿಂದ ಬರುವ ಹಣ ವಾರ್ಷಿಕ 7% ದರದಲ್ಲಿ ಬೆಳವಣಿಗೆ ಕಂಡು ಸದ್ಯ 195 ರೂಪಾಯಿ 10 ಪೈಸೆಯನ್ನು ತಲುಪಿದೆ. ಆದರೆ ಅದರ ಪ್ರತಿಸ್ಪರ್ಧಿ ಏರ್ಟೆಲ್ ವಾರ್ಷಿಕ 14% ದರದಲ್ಲಿ ಬೆಳೆಯುತ್ತಿದ್ದು ಸದ್ಯ 233 ರೂಪಾಯಿಯನ್ನು ತಲುಪಿದೆ. ಒಟ್ಟಾರೆ ನೋಡೋದಾದ್ರೆ ಜಿಯೋ ಮತ್ತು ರಿಟೇಲ್ ಕ್ಷೇತ್ರದ ಸ್ಲೋ ಡೌನ್, ಇನ್ನು ರಿನ್ಯೂವೇಬಲ್ ಎನರ್ಜಿ ಕಡೆಗೆ ಆಗುತ್ತಿರುವ ಶಿಫ್ಟ್ ಒಟ್ಟಾರೆ ರಿಲಯನ್ಸ್ ನ ಬೆಳವಣಿಗೆಗೆ ಹೊಡೆತವನ್ನು ನೀಡಿದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ರಿಲಯನ್ಸ್ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಸೆಕ್ಟರ್ಗಳು ಕೂಡ ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿದೆ. ಅಂದರೆ ಮೊದಲು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಆಯಿಲ್ ರಿಫೈನರಿಯನ್ನು, ಜಿಯೋದ ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು, ರಿಟೇಲ್ ಸ್ಟೋರ್ ಗಳನ್ನು ಸ್ಥಾಪಿಸಿ ಅಥವಾ ಮುಂದಿನ ದಿನಗಳಲ್ಲಿ ಅದರಿಂದ ಲಾಭವನ್ನು ಪಡೆಯಬೇಕು. ಆದರೆ ಅದಕ್ಕೆ ವಿಪರೀತ ಮಟ್ಟದ ಸಾಲ ಪಡೆಯಬೇಕಾಗುತ್ತದೆ. ಸದ್ಯ ಕಂಪನಿಯಲ್ಲಿ ಉಂಟಾದ ಝೀರೋ ನೆಟ್ ಪ್ರಾಫಿಟ್ ಗ್ರೋತ್ ಇದಕ್ಕೆ ಬಹುದೊಡ್ಡ ತೊಡಕಾಗುತ್ತದೆ. ಇವೆಲ್ಲದಕ್ಕೆ ಪ್ರತಿಯಾಗಿ ರಿಲಯನ್ಸ್ ಕೂಡ ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಅವುಗಳಲ್ಲಿ ಪ್ರಮುಖವಾಗಿ ರಿನ್ಯೂವೇಬಲ್ ಎನರ್ಜಿ ಕಡೆ ರಿಲಯನ್ಸ್ ಫೋಕಸ್. ಮುಂದಿನ 5-6 ವರ್ಷದಲ್ಲಿ ಸುಮಾರು 75,000 ಕೋಟಿ ರೂಪಾಯಿಯನ್ನು ಗ್ರೀನ್ ಎನರ್ಜಿ ಕಡೆ ಇನ್ವೆಸ್ಟ್ ಮಾಡಲು ನಿರ್ಧರಿಸಿರುವ ರಿಲಯನ್ಸ್ ಅವುಗಳಲ್ಲಿ ಪ್ರಮುಖವಾಗಿ ಗ್ರೀನ್ ಹೈಡ್ರೋಜನ್ ಮತ್ತು ಸೋಲಾರ್ ಕ್ಷೇತ್ರದಲ್ಲಿ ಬಹುದೊಡ್ಡ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಪ್ಲಾನ್ ಮಾಡಿದೆ. OTTಯ ದಿಗ್ಗಜನಾಗುವತ್ತ ರಿಲಯನ್ಸ್ ಹೆಜ್ಜೆ. ಪ್ರಮುಖವಾಗಿ ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾ ಮರ್ಜರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಇದರಿಂದ ಭಾರತದ OTT ಕ್ಷೇತ್ರದಲ್ಲಿ ರಿಲಯನ್ಸ್ ಮತ್ತಷ್ಟು ಪ್ರಬಲವಾಗಲಿದೆ. OTT ಕಡೆ ಹೆಚ್ಚುತ್ತಿರುವ ಯುವ ಜನರ ಆಕರ್ಷಣೆ ಮತ್ತು ಕ್ರಿಕೆಟ್ ಮತ್ತು ಇನ್ನಿತರ ಆಟದ ಪ್ರಸಾರ ಹಕ್ಕುಗಳನ್ನು ಪಡೆದುಕೊಂಡಿರುವ ರಿಲಯನ್ಸ್ OTTಯ ದೈತ್ಯನಾಗುವತ್ತ ಹೆಜ್ಜೆ ಇಟ್ಟಿದೆ. ರಿಲಯನ್ಸ್ ರಿಟೈಲ್ ಕ್ಷೇತ್ರದಲ್ಲಿ ಹೆಚ್ಚಿದ ಹೂಡಿಕೆ. ಟಾಟಾದ ಜುಡಿಯೋ ಇಂದ ಎದುರಿಸುತ್ತಿರುವ ವಿಪರೀತ ಕಾಂಪಿಟೇಷನ್ ಅನ್ನು ತಡೆಯಲು ಮತ್ತಷ್ಟು ವಿಸ್ತರಣೆಗೆ ಮುಂದಾಗಿರುವ ರಿಲಯನ್ಸ್ ಹಲವು ಫ್ಯಾಷನ್ ಮತ್ತು ರಿಟೈಲ್ ಬ್ರ್ಯಾಂಡ್ ಗಳನ್ನು ಖರೀದಿಸುವ ಕಡೆಗೆ ಕಣ್ಣಿಟ್ಟಿದೆ. ಹೊಸ ಕ್ಷೇತ್ರಗಳಿಗೆ ಕಾಲಿಡಲು ರಿಲಯನ್ಸ್ ಸಿದ್ಧತೆ. ರಿಲಯನ್ಸ್ ಪ್ರಮುಖವಾಗಿ ರಿನ್ಯೂವೇಬಲ್ ಎನರ್ಜಿ, ಇ ಕಾಮರ್ಸ್, ಮೀಡಿಯಾ ಮತ್ತು OTT, ಇವಿ ಚಾರ್ಜಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಕ್ಷೇತ್ರಗಳಲ್ಲಿ ಉತ್ತಮ ಹೂಡಿಕೆ ಮಾಡುವ ಗುರಿ ಹೊಂದಿದೆ. ಆದರೆ ಇವುಗಳು ಕೂಡ ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸಿನೆಸ್ ಆಗಿದ್ದು ಹೇಗೆ ಹಣವನ್ನು ಹೊಂದಿಸುತ್ತದೆ ಎಂದು ನೋಡಬೇಕಾಗುತ್ತದೆ. ಇನ್ನು ಶೇರ್ ಮಾರ್ಕೆಟ್ ನ ಸೆಂಟಿಮೆಂಟ್ ನೋಡೋದಾದ್ರೆ ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಪರ ಅತಿ ಹೆಚ್ಚಿನ ಕ್ಯಾಂಪೇನ್ ಮಾಡಿದ್ದ ಟೆಕ್ ಕ್ಷೇತ್ರದ ದಿಗ್ಗಜ ಎಲಾನ್ ಮಸ್ಕ್
ಮಸ್ಕ್ ಒಡೆತನದ ಸ್ಟಾರ್ಲಿಂಕ್ ಭಾರತಕ್ಕೆ ಆಗಮಿಸುವ ಸಾಧ್ಯತೆ ಇದ್ದು, ಇದಲ್ಲದೆ ಭಾರತ ಸರ್ಕಾರ ಒಡೆತನದ BSNL ಜಿಯೋ ಮತ್ತು ಏರ್ಟೆಲ್ಗೆ ಹೋಲಿಸಿದರೆ ಅತ್ಯಂತ ಕಡಿಮೆ ದರದಲ್ಲಿ ತನ್ನ ಸೇವೆಗಳನ್ನು ನೀಡುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ BSNL ಜಿಯೋದ ಮಾರ್ಕೆಟ್ ಷೇರುಗಳನ್ನು ಕಸಿಯುವ ಸಾಧ್ಯತೆಯನ್ನು ಅಲ್ಲಗೆಳೆಯುವಂತಿಲ್ಲ. ಜಿಯೋ ಸಿನಿಮಾ ಮತ್ತು ಹಾಟ್‌ಸ್ಟಾರ್ ಡಿಸ್ನಿ ಮರ್ಜರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೂ CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಹಲವು ನಿಬಂಧನೆಗಳನ್ನು ವಿಧಿಸುತ್ತಿದ್ದು, ಇವುಗಳು ಮುಂದಿನ ದಿನದಲ್ಲಿ ಯಾವ ಪರಿಣಾಮವನ್ನು ಬೀರುತ್ತದೆ ಎಂದು ನೋಡಬೇಕಾಗುತ್ತದೆ. ಇನ್ನು ರಿಟೇಲ್ ಕ್ಷೇತ್ರದಲ್ಲಿ ಟಾಟಾದ ಜುಡಿಯೋ ನೀಡುತ್ತಿರುವ ಸ್ಪರ್ಧೆಯನ್ನು ಹೇಗೆ ಎದುರಿಸುತ್ತದೆ ಎಂದು ನೋಡಬೇಕಾಗುತ್ತದೆ. ಇದರ ಜೊತೆ ಸದ್ಯ ಲೀಡರ್ಶಿಪ್ ಟ್ರಾನ್ಸಿಷನ್ಗೆ ಕೈ ಹಾಕಿರುವ ರಿಲಯನ್ಸ್ ಚೇರ್ಮನ್ ಆಗಿರುವ ಮುಖೇಶ್ ಅಂಬಾನಿಯ ಮಕ್ಕಳಾದ ಆಕಾಶ್, ಇಶಾ ಮತ್ತು ಅನಂತ್ ಅಂಬಾನಿಗೆ ಜವಾಬ್ದಾರಿಯನ್ನು ವಹಿಸುವ ಸಲುವಾಗಿ ಮೂವರನ್ನು ರಿಲಯನ್ಸ್ ನ ಇಂಡಿಪೆಂಡೆಂಟ್ ಡೈರೆಕ್ಟರ್ ಗಳಾಗಿ ನೇಮಕ ಮಾಡಲಾಗಿದ್ದು, ಅದರಲ್ಲಿ ಮುಖ್ಯವಾಗಿ ಜಿಯೋ ಸೆಕ್ಟರ್ ಅನ್ನು ಆಕಾಶ್ ಅಂಬಾನಿಯ ಹೆಗಲಿಗೆ, ರಿಟೇಲ್ ಸೆಕ್ಟರ್ ಅನ್ನು ಇಶಾ ಅಂಬಾನಿಯ ಹೆಗಲಿಗೆ ಮತ್ತು ರಿನ್ಯೂವೇಬಲ್ ಕ್ಷೇತ್ರದ ಜವಾಬ್ದಾರಿಯನ್ನು ಅನಂತ್ ಅಂಬಾನಿಗೆ ಹೊರಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಈ ಟ್ರಾನ್ಸಿಷನ್ ಹೇಗೆ ಪೂರ್ಣಗೊಳ್ಳುತ್ತದೆ ಎಂದು ನೋಡಬೇಕಾಗಿದೆ. ಇನ್ನು ಫಂಡಮೆಂಟಲ್ಸ್ ನೋಡೋದಾದ್ರೆ ಸ್ಟಾಕ್ ನ PE 24 ಇದ್ದು ತನ್ನ 5 ಇಯರ್ ಮೀಡಿಯನ್ PE ಇಂದ ಸ್ವಲ್ಪ ಕಮ್ಮಿ ಇದೆ. ಇನ್ನು PB ರೇಷಿಯೋ 2ರಲ್ಲಿ ಇದ್ದು PB ಮತ್ತು PE ರೇಷಿಯೋಗಳ ಮೇಲೆ ನೋಡೋದಾದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಸೂಕ್ತ ಆಯ್ಕೆ ಎಂಬುದನ್ನು ಸೂಚಿಸುತ್ತದೆ. ಆದರೆ ಇಲ್ಲಿ ಡೆಟ್ ಟು ಈಕ್ವಿಟಿ ರೇಷಿಯೋ 0.44ರಲ್ಲಿ ಇರುವುದನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಇನ್ನು ಫ್ಯೂಚರ್ ಟಾರ್ಗೆಟ್ ನೋಡೋದಾದ್ರೆ ಮೋತಿಲಾಲ್ ಓಸ್ವಾಲ್ ಇತ್ತೀಚಿನ ಕ್ವಾರ್ಟರ್ ರಿಸಲ್ಟ್ ಇಂದಾಗಿ $1,705 $1,627ಕ್ಕೆ ಇಳಿಸಿದೆ. ಆದರೂ ಇಂದಿನ ಮಾರ್ಕೆಟ್ ದರಕ್ಕಿಂತ ಸುಮಾರು 30ರಷ್ಟು ಹೆಚ್ಚಿದೆ ಎಂಬುದನ್ನು ಗಮನಿಸಬೇಕಾಗುತ್ತದೆ. ಇನ್ನು ನೆಮುರಾ $1,750ರ ಟಾರ್ಗೆಟ್ ಅನ್ನು ನೀಡಿದ್ದರೆ ಜೆಫರೀಸ್ $1,700 ಟಾರ್ಗೆಟ್ ಅನ್ನು ನೀಡಿದೆ. ಹೀಗೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಪಿಕ್ ಆಗಿ ರಿಲಯನ್ಸ್ ಅನ್ನು ಕನ್ಸಿಡರ್ ಮಾಡಬಹುದಾಗಿದ್ದು, ನಾನು ಯಾವುದೇ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಇದು ಕೇವಲ ಎಜುಕೇಶನ್ ಪರ್ಪಸ್ ಗಾಗಿ ಮಾಡಿದ ವಿಡಿಯೋ ಅಷ್ಟೇ. ನೀವು ಸ್ಟಾಕ್ ಕೊಳ್ಳುವಾಗ ದಯವಿಟ್ಟು ನಿಮ್ಮದೇ ಆದ ರಿಸರ್ಚ್ ಅನ್ನು ಮಾಡಿ ಅಥವಾ ರಿಜಿಸ್ಟರ್ಡ್ ಅಡ್ವೈಸರ್ ಗಳನ್ನು ಸಂಪರ್ಕಿಸಿ. ಇದರೊಂದಿಗೆ ರಿಲಯನ್ಸ್ ಲಿಮಿಟೆಡ್ ನ ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ರಿಲಯನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತು ಇದೇ ರೀತಿಯ ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋ ಯಾವ ಕಂಪನಿಯ ಮೇಲೆ ಬೇಕು ಎಂಬುದನ್ನು ತಿಳಿಸಿ. ಹಾಗೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.